ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಸೊ ಇವತ್ತು ಹಾಗೆ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂದ್ಕೊಂಡು ನಾನು ಜಿಮ್ಮಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಾನು ವರ್ಕೌಟಿಂದ ಡೇ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಅ ರ್ಯಾಂಡಮ್ ವ್ಲಾಗ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಏನಾದರೂ ನನ್ನ ಬ್ಲಾಗ್ಗೆ ಏನಾದರೂ ಹೇಳಿ. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ಗುಮ್ಮಾನ ಹಾಕೊಂಡು ತಿಂತಾ ಇರ್ತೀರಾ, ಸಾಕ್ತೀರಾ. ಹಬ್ಬ ಜೋರ ನಿಮ್ಮ ಮನೇಲಿ? ಹಬ್ಬ ಎಲ್ಲ ಸಖತ್ ಜೋರು. ಮತ್ತೆ ಎಲ್ಲಿ ಒಬ್ಬಟ್ಟೆ ಕೊಟ್ಟಿಲ್ಲ? ದಿಸ್ ಇಸ್ ಮೈ ಜಿಮ್ ಗೈಸ್, ಮೈ ಫೇವ್ರೆಟ್ ಪ್ಲೇಸ್. ಇಲ್ಲಿ ನೋಡಿ, ನೀವು ಕ್ಯಾಮ್ರಾನೇ ನೋಡ್ತಾ ಇಲ್ಲ. ಆಯ್ತು, ಹಾಯ್ ಹೇಳಿ. ಸರಿ, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ನಮ್ಮ ಟ್ರೈನರು. ನಮ್ಮ ಟ್ರೈನರ್ಗೆ ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ಏನೂ ಮಾತಾಡ್ತಾ ಇಲ್ಲ ಅವರು. ಆಯ್ತು, ಹಾಯ್ ಹೇಳಿ. ಸುಮ್ಮನೆ ಹಾಯ್ ಹೇಳಿ ನೋಡ್ಬಿಟ್ಟು. ನೋಡಿ, ಇವರು ಕ್ಯಾಮ್ರಾನೇ ನೋಡಲ್ಲ ಅಂತಾರೆ. ಸರಿ ಬಿಡಿ, ಹೋಗ್ಲಿ, ಬೇಡ. ತುಂಬ ಶೈ ಇವ್ರಿಗೆ. ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ನಮ್ಮ RS ಫಿಟ್ನೆಸ್ ಜಿಮ್. ಹಾಯ್ ಹೇಳಿ. ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ತೆ ಗೆಳೆಯರೇ. ಶ್ರೀಸ್ ವ್ಲಾಗ್ಸ್. ಆ್ಯಂಡ್ ಹಾಗೆ ಇದು ನನ್ನ ವರ್ಕೌಟ್ ಗ್ಲಿಮ್ಸ್ನ ನಾನು ಒಂದು ಸ್ವಲ್ಪ ಏನೇನು ವರ್ಕೌಟ್ ಮಾಡ್ತೀನಿ ಅನ್ನೋದು ಹಾಕಿದ್ದೀನಿ. ಸೊ ಲೆಗ್ ಡೇ ಇತ್ತು, ಆದ್ದರಿಂದ ಬರೀ ಲೆಗ್ ವರ್ಕೌಟ್ ವ್ಲಾಗ್ನ ನಾನು ಹಾಕಿದ್ದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಬೇರೆ ವರ್ಕೌಟ್ದು ಹಾಕ್ತೀನಿ. ಸೊ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆವಿ ಕಷ್ಟ ಲೆಗ್ ವರ್ಕೌಟಲ್ಲಿ ಅಂದರೆ ಇದೆ ಅನಿಸುತ್ತೆ ಗೈಸ್. ಇದನ್ನು ಮಾಡಿದಾಗೆಲ್ಲ ಅಪ್ಪ ಮಾಡಬೇಕಾ ಅಂತ ಹೇಳ್ಬಿಟ್ಟು ಮಾಡೋಕೆ ಹೋಗ್ತೀನಿ. ತುಂಬ ಕಷ್ಟವಾದ ವರ್ಕೌಟ್ ಇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಇಲ್ಲಿ ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಇನ್ನೇನು ಮುಗೀತು. ಸೊ ಕೆಲವೊಂದು ಗ್ಲಿಮ್ಸ್ನ ಮಾತ್ರ ನಾನು ಹಾಕಿದೆ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಆಫೀಸ್ಗೆ. ಆ್ಯಕ್ಚುಲಿ ಇವಾಗ ನಮಗೆ ವರ್ಕ್ ಫ್ರಮ್ ಆಫೀಸ್ ಇರೋದ್ರಿಂದ, ಆ್ಯಕ್ಚುಲಿ ನಮಗೆ ವರ್ಕ್ ಫ್ರಮ್ ಹೋಮು, ಬಟ್ 1 ಮಂತ್ ಆಫೀಸ್ ಇರೋದ್ರಿಂದ ಹಾಗೆ ಇವತ್ತು ಆಫೀಸ್ ಬ್ಲಾಗು ಒಂದು ಸ್ವಲ್ಪ ಹಾಕೋಣ ಗ್ಲಿಮ್ಸ್ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗ್ತೆ. ಸೊ ಬನ್ನಿ ನಮ್ಮ ಆಫೀಸ್ಗೆ ನಿಮಗೆ ತೋರಿಸ್ತೀನಿ ಹೇಗಿದೆ. ಸೊ ಇದೇ ನಮ್ಮ ಆಫೀಸ್ ಗೈಸ್. ನಾನು ವರ್ಕ್ ಮಾಡ್ತಿರೋದು ಬಂದು ಆಕ್ಸೆಂಚರಲ್ಲಿ. ಸೊ ಅದಿರೋದು ಬಂದು ಕೋರಮಂಗ್ಲದಲ್ಲಿ. ಸೊ ಆಫ್ಟರ್ ಅ ಲಾಂಗ್ ಅಂದರೆ ಆಫ್ಟರ್ 2-3 ಮಂತ್ಸ್ ನಾನು ಆಫೀಸ್ ಬರ್ತಾ ಇರೋದು. ನಮಗೆ ಇಟ್ಸ್ ಆ್ಯಕ್ಚುಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ಬಟ್ ಅದೇ ಆಫೀಸ್ ಜೊತೆ ಚೆನ್ನಾಗಿರುತ್ತೆ. ಎಲ್ಲ ಇರ್ತಾರೆ, ಮೀಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಒಂದು ಇನ್ನು ಯಾವಾಗ ಬರ್ತೀನೋ ಆಫೀಸ್ಗೆ ಅಂದ್ಕೊಂಡು ಒಂದು ಸ್ವಲ್ಪ ಆಫೀಸ್ ಗ್ಲಿಮ್ಸ್ ವ್ಲಾಗ್ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೆ. ಓಕೆ ಗೈಸ್, ನಾವಿವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಇವಾಗ ಹೇಳಿ. ಬೇಡವಾ? ಸರಿ ಬಿಡಿ, ಹೇಳ್ಬೇಡಿ. ಪಟ್ ಅಂತ ಒಂದೇ ನಿಮಿಷಕ್ಕೆ ಇವಾಗ ಗ್ರೌಂಡ್ ಫ್ಲೋರ್ ಬಂದುಬಿಡುತ್ತೆ ತಾನೇ. ನೋಡಿ ಗೈಸ್, ಆಫೀಸ್ ಖಾಲಿ ಹೊಡಿತಿದೆ ಇವತ್ತು ಹಬ್ಬ ಅಂತ. ಬನ್ನಿ, ಯಾಕೆ ನಿಮ್ಮನ್ನ ತೋರಿಸೋಣ, ಅಷ್ಟೇ ತೋರಿಸೋದು. ಆ್ಯಂಡ್ ದಿಸ್ ಇಸ್ ಎಂಟ್ರೆನ್ಸ್. ಹೋಗೋಣವಾ? ಇವಾಗ ಇವ್ರು ಬಂದರೆ ಮಂಜು ಅವರು ಗೈಸ್, ನಮ್ಮ ಆಫೀಸಲ್ಲಿ ರಂಗೋಲಿ ಹಾಕಿದ್ದಾರೆ. ಚೆನ್ನಾಗಿದ್ದಾರಾ? ಯಾಕೆ ನಾನು ಇವ್ರನ್ನೇ ತೋರಿಸ್ತಾ ಇದ್ದೀನಿ ಅವಾಗಲಿಂದ ಅಂದರೆ, ಇನ್ನೂ 4 ಜನ ಬರಬೇಕು, 4-5 ಜನ. ಅವ್ರು ಯಾರೂ ಬಂದಿಲ್ಲ. ಸದ್ಯಕ್ಕೆ ಇವರೇ ನನ್ನ ಜೊತೆ ಇರೋದು, ಅದಕ್ಕೆ ಇವ್ರನ್ನೇ ತೋರಿಸ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು
ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಇವಾಗ ಮೇಲ್ಗಡೆಯಿಂದ ನಿಂತ್ಕೊಂಡು ತೋರಿಸೋಣ ಇಲ್ಲ, ಆದರೆ ಫಸ್ಟ್ ಫ್ಲೋರಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಇಲ್ಲ, ಬನ್ನಿ ಇಲ್ಲಿದೆ. ಇವಾಗ ನೀವು ನೋಡಿ, ಹಿಡಿತಾ ಇದ್ದೀನಿ ಆಲ್ರೆಡಿ. ಓಕೆನಾ? ಗಾಡಿ ತಗೊಳ್ಳಿ. ರನ್ನಿಂಗಲ್ಲಿದೆ ತಾನೇ, ಹೋಗಿ. ನಗ್ಬೋದು ಯಾರಾದರೂ ನೋಡಿದ್ರೆ. ಓಕೆ ಗೈಸ್, ಇವಾಗ ನಾವು ಎಲಿವೇಟರಲ್ಲಿ ಬಂದು ಲಿಫ್ಟ್ ತೊಗೊಂಡ್ವಿ. ಯಾಕಂದರೆ ಸಾಕಾಯ್ತು ನಮಗೆ ಮೇಲೆ ಬಂದು ಅದಕ್ಕೆ. ನಾನು ಕ್ಲೋಸ್ ಅಂದರೆ ಕ್ಲೋಸ್ ಆಗುತ್ತೆ ಅದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇದು ಬಂದು ಕಾಫಿ ಮಿಷಿನ್. ಸೊ ಏನು ಕುಡಿತಾ ಇದ್ದೀರಾ? ಕಾಫಿ, ಫಿಲ್ಟರ್ ಕಾಫಿ. ನೋಡಿ ಗೈಸ್, ಇಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಅವ್ರು ತೆಗ್ದೇ ಬಿಟ್ರು, ಪರವಾಗಿಲ್ಲ ಬಿಡಿ. ಫಿಲ್ಟರ್ ಕಾಫಿನಾ ಅಲ್ಲ ಸ್ಟ್ರಾಂಗ್ ಕಾಫಿ? ಹಾಂ, ನೈಸ್. ನೋಡಿ ಇಲ್ಲಿ ಚಾಯ್ ಇದೆ, ಸ್ಟ್ರಾಂಗ್ ಚಾಯ್. ಆಮೇಲೆ ಏನಿದೆ? ಫಿಲ್ಟರ್ ಕಾಫಿ, ಸ್ಟ್ರಾಂಗ್ ಕಾಫಿ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ. ಯಾಕೆ ಆಗ್ತಾ ಇಲ್ಲ? ಆ್ಯಂಡ್ ಇವರಿಬ್ರು ಕೋಇನ್ಸಿಡೆನ್ಸಲ್ಲಿ ಬ್ಲೂ ಕಲರ್ ಹಾಕೊಂಡ್ಬಂದಿದ್ದಾರೆ. ಕಾಫಿ ಕೂಡ ಬಿಸಿ ಆಯಿತು, ತೋರಿಸಿ ನೋಡೋಣ. ಓಹ್, ಬಿಸಿ ಆಗಿದೆ. ನೀವೇನು ತೊಗೊತಾ ಇದ್ದೀರಾ? ಓಕೆ, ಇವರು ಕಾಫಿ ತೊಗೊತಾ ಇದ್ದಾರೆ. ಏನು ಕಾಫಿ ತೊಗೋತಾ ಇದ್ದೀರಾ? ಫಿಲ್ಟರ್ ಕಾಫಿ ತೊಗೊಳ್ಳಿ. ಇವರು ಮೀನಾ ಅವರು ಅಂತ, ಮಂಗಳೂರು ಮೀನಲ್ಲ, ಮೀನಾ ಅವರು. ಇವ್ರು ಬಂದು ಕಾಫಿ ನಾಡು ಸುಜಿತ್ ಅವರು. ಕಾಫಿ ನಾಡು ಚಂದ್ರು ಅಲ್ಲ, ಕಾಫಿ ನಾಡು ಸುಜಿತ್ ಅವರು. ಹಾಯ್ ಮಾಡಿ. ಆಯಿತು. ನೋಡಿ ಇಲ್ಲಿ ಒಬ್ಬಟ್ಟು ಪ್ರಾಸೆಸ್ ಹೇಳಿ. ಇಷ್ಟು ಯೆಲ್ಲೋ ಕಲರ್ ಇರುತ್ತೆ, ಯೆಲ್ಲೋ ಕಲರ್ನ ಕೂದ್ ಮಾಡಿ ಅದ್ರೊಳಗಡೆ ಬಾಲ್ ಥರ ಇರುತ್ತೆ, ಬಾಲ್ನ ಅದ್ರ ಮೇಲೆ ಇಟ್ಟು ಅದನ್ನ ಕ್ಲೀನಾಗಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಒಂದು ಕವರ್ ಹಾಕಿ ಅದನ್ನ ಕ್ಲೀನಾಗಿ ಪ್ರೆಸ್ ಮಾಡಿ ದೊಡ್ಡದು ಮಾಡಿ ಕವರ್ನ ಎತ್ತಿ ಇನ್ನೊಂದು ಕವರ್ ಇರುತ್ತಲ್ಲ ಅದನ್ನ ಎತ್ಕೊಂಡು ಸ್ಟವ್ ಮೇಲೆ ಹಾಕಿ ಬೇಯಿಸಿ ಎತ್ಕೊಂಬರೋದು ಅಷ್ಟೇ. ಟೊಮೆಟೊ ಬಾತ್ ಹೆಂಗೆ ಮಾಡೋದು? ಟೊಮೆಟೊ ಹಾಕೋದು, ಬಾತ್ ಹಾಕೋದು ಅಷ್ಟೇ. ಟೊಮೆಟೊ ಹೇಳ್ತೀರಾ? ಏನಾದರೂ ಬೇರೆ ಹೇಳ್ಬೇಕಪ್ಪ ಗೈಸ್. ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ? ಬ್ರೇಕ್ ಹೋಗ್ತಾ ಇದ್ದೀವಿ. ಗೈಸ್, ವಿ ಆರ್ ಗೋಯಿಂಗ್ ಫಾರ್ ಅ ಬ್ರೇಕ್. ಸಾಕು ಅನಿಸ್ತಿದ್ದೀರಾ? ಇಷ್ಟ ಆಗ್ಬೇಕಂದ್ರೆ ಬಾಟ್ಲ್ ಒಳಗಿದೆ. ಅಲ್ಲ ಓಪನ್ ಆಗಿಲ್ಲ, ವರ್ಕಿಂಗ್ ಪ್ರೋಗ್ರೆಸ್. ಇಷ್ಟೊತ್ತಲ್ಲಿ ರಾತ್ರಿಯಲ್ಲಿ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? See guys, this is my office life. ವೆರಿ ಗುಡ್. ಇದು ನಮ್ಮ ಆಫೀಸ್ ಜೀವನ ಅಂತ ಹೇಳ್ತಾ ಇದ್ದೀನಿ.
ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಆಫೀಸ್ ಗ್ಲಿಮ್ಸ್ನ ಹಾಕಿದ್ದೆ ಗೈಸ್. ಮನ್ಸ್ ಮಾಡಿದ್ರೆ ಎಲ್ಲ ಮಾಡ್ಬೋದಂತೆ. ಹಾಕೋಕ್ಕಾಗಲ್ಲ ಬಿಕಾಸ್ ಅಲ್ಲೂ ಇವಾಗ ಇಲ್ಲ ಪೋಸ್ ಮಾಡಿ. ಆ್ಯಕ್ಚುಲಿ ಒಳಗಡೆ ನಮ್ಮ ಮಕ್ಕಳು ಕಾಣಿಸುತ್ತೆ, ಯಾರು ಹೇಳಿ ಕಾಣಲ್ಲ ಅಂತ. ಬಟ್ ಇಟ್ ವಾಸ್ Serious ಆಗೂ ನೈಸ್. ಕಾಣಿಸ್ತಿದ್ದೀರಾ? ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಟಾಟಾ ಬಾಯ್ ಬಾಯ್. ಆಫೀಸ್ ಮುಗೀತು. ಅದಾಡ್ಬೇಕಾಯ್ತು, ಚೆನ್ನಾಗಿರೋದು. ಎಸ್ ಗೈಸ್, ಇಷ್ಟೇ ಇವತ್ತಿನ ವ್ಲಾಗಲ್ಲಿ. ನಾನು ಜಸ್ಟ್ ರ್ಯಾಂಡಮ್ ಡೇ ವ್ಲಾಗ್ ಹಾಕಿರೋದಷ್ಟೇ. ಸೊ ಐನೋ ಇದರಲ್ಲಿ ಅಷ್ಟು ನಿಮಗೆ ಏನು ಕಂಟೆಂಟ್ ಇರಲ್ಲ. ಇಟ್ಸ್ ಜಸ್ಟ್ ಅಬೌಟ್ ಮೈ ಆಫೀಸ್ ಆ್ಯಂಡ್ ವರ್ಕೌಟ್ ಅಷ್ಟೇ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ವ್ಲಾಗ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್.